ಸರ್ ನಿನ್ನೆ ಇದು ಡಿನ್ನರ್ದು ಪೋಸ್ಟ್ಮನ್ ಆದಮೇಲೆ ರಾಜಣ್ಣ ಉಪಮುಖ್ಯಮಂತ್ರಿ ಬಗ್ಗೆ ಅವ್ರ ಆಸ್ತಿ ಬರ್ಸ್ಕೊಂಡ್ಬಿಟ್ಟಿದೀವ ಅಂತ ಮಾತಾಡಿದ್ದಾರೆ. ಬಿಜೆಪಿ ಅವರು ಇದನ್ನ ದೊಡ್ಡದಾಗಿ ತಗೊಂಡು ನಗೆಪಾಟ್ಲಾಗಿದೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ. ಅವ್ರದ್ದು ಸರಿ ಮಾಡ್ಕೊಳ್ಳಿ, ಬಿಜೆಪಿ ಅವ್ರು ಮೊದಲು ಅವ್ರು ಸರಿ ಮಾಡ್ಕೊಳ್ಳಿ, ಆಮೇಲೆ ನಮ್ಮೇಲೆ ಕಾಮೆಂಟ್ ಮಾಡಿ. ಸರ್ CLP ಏನು ಇಂಪಾರ್ಟೆಂಟ್ ಇಶ್ಯೂ ಅಲ್ಲ, ಇಶ್ಯೂ ಇನ್ನು ಅಜೆಂಡಾ ಏನಂತ ಗೊತ್ತಿಲ್ಲ, ಕರೆದಿದ್ದಾರೆ ಸರ್. ಅದರೊಳಗಿನ ಗೊಂದಲ ಇವೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಕರೆದಿದ್ದಾರೆ. ಗೊಂದಲ ಎಲ್ಲಿದೆ ಅಂತ ಫಸ್ಟ್ ಗೊಂದಲ ಇದೆಯಾ ಇಲ್ವಾ ಅಂತದ್ದು ಉತ್ತರ ಸಿಗ್ಬೇಕಲ್ಲ. ಗೊಂದಲ ಎಲ್ಲಿದೆ? ಗೊಂದಲ ಇಲ್ಲ ಅಂದ್ರೆ ನಿಮ್ಮ ಪಾರ್ಟಿಗೆ ಯಾಕೆ ತಡೆ ಆಗ್ತದೆ ಸರ್? ಮುಂದೂಡಿಕೆ ಯಾಕಂತ ಮುಂದೂಡಿದ್ದೀವಿ, ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅವರು AICCನವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಭಾಗವಹಿಸಿ ಅಂತ ಅವ್ರ ಡೇಟ್ಗೆ ಮುಂದೆ ತಾಕಿದ್ದಾರೆ. ಬಂದಾಗ ನಂಬಿಕೆ ಇಲ್ವಾ ಅಂತ ಸರ್ ರಾಜ್ಯ ನಾಯಕರ ಮೇಲೆ? ನಂಬಿಕೆ ಪ್ರಶ್ನೆ ಏನು? ಅಲ್ಲ ರೀ, ನಂಬಿಕೆ ನೀವೇ ಕ್ರಿಯೇಟ್ ಮಾಡೋದು, ನೀವೇ ಕ್ರಿಯೇಟ್ ಮಾಡ್ತೀರಾ ಬೆಳಗ್ಗೆ ಒಂದು ಸಾಯಂಕಾಲ. ಅಲ್ಲ ಸರ್, ರಾಜಣ್ಣ ಹೇಳ್ತಾರೆ ನೀವು ಆಂಟಿ ದಲಿತ ಕಾಂಗ್ರೆಸ್ ಪಾರ್ಟಿ ಅಂತ ಆ ಥರ ವಿಶ್ಲೇಷಣೆ ಮಾಡ್ತೀರಿ. ಅಲ್ಲ, ಅವ್ರು ಹೇಳಿದ್ರು ಸರ್ ಆಂಟಿ ದಲಿತ ಅಂತ. ನಿನ್ನೆ ನೀವು ಹೇಳಿದ್ದು ಮುಂದಕ್ಕೆ ಹಾಕಿದ್ದು AICCನವ್ರು ಬರ್ತಾರೆ, ಜನರಲ್ ಸೆಕ್ರೆಟರಿ ಅವರೇ ನನ್ನ ಹತ್ರನೇ ಮಾತಾಡಿದ್ರು, ನನ್ನ ಹತ್ರನೇ ಮಾತಾಡಿ ಹೇಳಿದ್ರು ನೋಡಿ ಮುಂದಕ್ಕೆ ನಾನು ಭಾಗವಹಿಸ್ತೀನಿ. ನಾನು ಹೇಳಿದೆ ನೀವು ಬನ್ನಿ ಭಾಗವಹಿಸಿ, ನಮ್ದೇನು ಇದರಲ್ಲಿ ಯಾವ ರಾಜಕಾರಣ ಇಲ್ಲ, ಸೀಕ್ರೆಟ್ ಮೀಟಿಂಗ್ ಏನಲ್ಲ, ಇದೆ ನಮ್ಮ ಸಮಸ್ಯೆಗಳು ಚರ್ಚೆ ಮಾಡಬೇಕು ಅಂತ ಸೇರ್ತಾ ಇದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದಕ್ಕೆ ನೀವೇ ಬನ್ನಿ, ನೀವೇ ಪ್ರಿಸೈಡ್ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅವ್ರು ಕೊಟ್ಟ ಮೇಲೆ ಮಾಡ್ತೀವಿ. ಇಷ್ಟು ಕ್ಲಿಯರ್ ಆಗಿದ್ದಂಥ ಸಭೆಗೆ ಕೆಲವರು ಆತಂಕಕ್ಕೊಳಗಾಗ್ತಾರೆ. ಯಾರ್ರೀ ಆತಂಕ ಮಾಡಿದವರು? ಯಾರು ಮಾಡಿದವರು ಆತಂಕ? ಅಲ್ಲ, ಯಾರೋ ಗೊತ್ತಿಲ್ಲಪ್ಪ ನನಗೆ. ನನಗೆ ಗೊತ್ತಿರುವ ಹಾಗೆ ಯಾವ ಆತಂಕನೂ ಇಲ್ಲ. ಯಾರು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ನಾನು ಯಾರು ಇಲ್ಲಿ ಆತಂಕ ಪಡ್ತಕ್ಕಂಥ ಅಗತ್ಯತೆ ಇಲ್ವೇ ಇಲ್ಲ. ಸುಮ್ಮನೆ ಅವ್ರು ಯಾರು ಹೇಳಿದ್ರು, ನೀವೇನು ಹೇಳ್ತೀರಾ, ನೀವೇನು ಹೇಳಿದ್ರು, ಅವ್ರೇನು ಹೇಳ್ತೀರಾ ಅಂದ್ರೆ ಅದು ಇಲ್ಲಿ ಮುಂದೇನಿಲ್ಲ, ಏನಿಲ್ಲ. ಸರ್, ಈಗ ಹಾಸನದಲ್ಲೂ ಒಂದು ಅಹಿಂದ ಆಗ್ಬೇಕಿತ್ತು, ಅದು ಪಕ್ಷದ ಇದ್ರಲ್ಲಾಯ್ತು. ಇವಾಗ ಇದೊಂದು ಆಗ್ಬೇಕಿತ್ತು, ಇದನ್ನು ಒಂದ್ ಕಡೆ ಎಲ್ಲೋ ಡೀರೇಲ್ ಮಾಡ್ದಂಗ ಆಯ್ತು. ಎಲ್ಲೋ ಒಂದ್ ಕಡೆ ನಾನು ಎಲ್ಲಾದ್ರೂ ಪಕ್ಷದಿಂದ ಹೊರತುಪಡಿಸಿ ಮಾಡ್ತೀನಿ ಅಂತ ಹೇಳಿದ್ಯಾ? ವಿಶ್ಲೇಷಣೆಗೆ ಮಾಡೋದಕ್ಕೆಲ್ಲ ನಾನು ಉತ್ತರ ಹೇಳಕ್ಕಾಗತ್ತಾ? ಅಲ್ಲಪ್ಪ, ನೀವು ಒಬ್ಬೊಬ್ರು ಒಂದೊಂದು ಚಾನೆಲ್ನವರು ಒಬ್ಬೊಬ್ರು ಅನಾಲಿಸಿಸ್ ಮಾಡ್ತೀರಿ. ಒಬ್ರು ಮಾಡಿದ್ದ ಅನಾಲಿಸಿಸ್ ಇನ್ನೊಬ್ರು ಮಾಡ್ತೀರಾ? ಅದೇ ಲೈನ್ ತಗೊಳ್ತೀರಾ? ತಗೊಳಲ್ಲ. ನೀವೇ ಬೇರೆ ಲೈನ್ ತಗೊಳ್ತೀರಾ, ಅವರು ಬೇರೆ ಲೈನ್ ತಗೊಳ್ತಾರೆ. ಅದು ಹಂಗೆ ಅಲ್ವಾ ನಮ್ದು? ನೀವು ಊಟ ಸೇರಿದ್ರೆ ಆತಂಕ, ನೀವು ಪಾರ್ಟಿ ಅಂತಂದ್ರೆ ಆತಂಕ. ಯಾರಿಗೆ ಅಂತ ಹೇಳ್ಬಿಡಿ. ನಾನು DK ಶಿವಕುಮಾರ್ ಅವರಿಗೆ ಹೇಳಿದಾರ ನೋಡಿ, ಸುಮ್ಮನೆ ಎಲ್ಲ ಹೇಳೋದು ಬೇಡ. DK ಶಿವಕುಮಾರ್ ಅವರು ಹೇಳಿದಾರ ನಮಗೆ ಆತಂಕ ಇದೆ ಅಂತ ಹೇಳಿದಾರ. ನಾನು ನಿನ್ನೆ ನಾನು ಇಡೀ ದಿವಸ ಜೊತೆಯಲ್ಲಿದ್ದೀವಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀವಿ. ನಾವು ಆತಂಕ ನನ್ಗೆ ಆತಂಕ ಇದೆಯಪ್ಪ ನಿಮ್ದು ಅಂತ ಅವ್ರು ಹೇಳೇ ಇಲ್ಲ ನನಗೆ. ಅವ್ರು ನಿಮ್ಮ ಹತ್ರ ಹೇಳಿದಾರ? ಗೊತ್ತಿಲ್ಲ. ಅದು ಯಾರು ಅದು ಯಾರನ್ನು ಕೇಳ್ಬೇಕು ಈಗ ನಾವು? ಸರ್, 15ನೇ ತಾರೀಕು ಡೆಲ್ಲಿನಲ್ಲಿ ಹೊಸ AICC ಬಹಳ ದಿವಸದಿಂದ ಅದು ನೆನೆಗುದಿಗೆ ಬಿದ್ದಿತ್ತು. 2009ರಲ್ಲೇ ಅದಕ್ಕೆ ಅಡಿಗೆಲ್ಲ ಹಾಕಿದ್ರು. 90ರಲ್ಲಿ ಅದು ಈಗ ರೆಡಿಯಾಗಿದೆ, ಉದ್ಘಾಟನೆ ಮಾಡ್ತಾರೆ.